ಅಲ್ಲಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡೋದಿಲ್ಲ. ಪ್ರಾಕ್ಟಿಕಲ್ ಏನು ನಮ್ಮ ಇದು ಮಾಡ್ತೀವಲ್ಲ ಪ್ರಾಕ್ಟಿಕಲ್, ನಾವು ವಿವಿಧ ಎಕ್ಸ್ಪೆರಿಮೆಂಟ್ಸ್, ಆ ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ಫ್ಯೂ ಕ್ವಶನ್ಸ್, ಸ್ಟೆಪ್ಸು ಯಾವ ರೀತಿ ಏನೇನಾಗುತ್ತೆ ಅನ್ನೋದನ್ನ ಜಸ್ಟ್ ಟ್ರೈಂಗ್ ಟು ಮೇಕ್ ದೆಮ್ ಮೋರ್ ಅಪ್ಲೈ ನಾಟ್ ನೆಗ್ಲೆಕ್ಟ್ ಮಾಡೋದು ಬೇಡ ಅನ್ನೋ ಕಾರಣ. ಈಗ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ನೀಟು, ಈಗ ನಿಮಗೆ ದೇ ಆರ್ ನಾಟ್ ಟೇಕಿಂಗ್ ಯುವರ್ PUC ಅಥವಾ ನಿಮ್ಮ 12th ಮಾರ್ಕ್ಸ್ ತಗೊಳ್ಳೋದೇ ಇಲ್ಲ. ಅದಕ್ಕೆ ಬಹಳ ಜನ ದೇ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಜಸ್ಟ್ ಪಾಸ್ ಆದರೆ ಸಾಕು, ನಾವು ಬರೀ ನೀಟಲ್ಲಿ ಸ್ಕೋರ್ ಮಾಡಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ಆ ಥರ ಇಲ್ಲ, ವಿ ಟೇಕ್ 50%. ಬಟ್ ಇವನ್ KEL ಆಲ್ಸೋ ದೇ ಜಸ್ಟ್ ಸ್ಟಿಕ್ಕಿಂಗ್ ಟು ಸರ್ಟನ್ ಸಬ್ಜೆಕ್ಟ್ಸ್, ಕಂಟೆಂಟ್ಸ್, ಟಾಪಿಕ್ಸ್. ಅದಕ್ಕೆ ವಿ ವಾಂಟ್ ಟು ಮೇಕ್ ಇಟ್ ಮೋರ್ ವೈಡರ್ ಅಂತ. ಇಲ್ಲ, ಹೋದ ವರ್ಷನೇ ಮಾಡಿದ್ರು ನಾವು, ಹೋದ ವರ್ಷ ಲಾಸ್ಟ್ ಇಯರೇ ನಾವು. ಈಗ ಯಾವಾಗ ನಮಗೆ ಗೊಂದಲ ಆಯಿತು, ಆವಾಗಲೇ ನಾವು ವಿ ಜಸ್ಟ್ ಸಾಟ್ ವಿ ವಿಲ್ ಮೇಕ್ ಇಟ್ ಬ್ರಿಂಗ್ ಇನ್ ಸಮ್ ಚೇಂಜಸ್ ಅಂತ ನಾವು ವಿ ಡಿಸ್ಕಸ್ ವಿತ್ ವೇರಿಯಸ್ ಪೀಪಲ್ ಅಂಡ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ವಿ ಬ್ರಾಟ್ ಇನ್ ದ ಚೇಂಜ್. ಹೋದ ವರ್ಷನೇ ಮಾಡಿದ್ವಿ. ಓಕೆ, ಅಷ್ಟೇ ಅಲ್ವಾ? ನರ್ಸಿಂಗ್ ಹೇಗಿದೆ ಅಂತಂದ್ರೆ ವಿ ಹ್ಯಾವ್ ಮೈಗ್ರೇಟೆಡ್ ಎ ನ್ಯೂ ಸಿಸ್ಟಮ್. ಮುಂಚೆ ನಾವು ಸರ್ಕಾರ ಬರೋದಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ ನರ್ಸಿಂಗಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರಲಿಲ್ಲ. ಎಲಿಜಿಬಿಲಿಟಿ ಟೆಸ್ಟ್ ಮೇಲೆ ನಮಗೇನು ಗೌರ್ಮೆಂಟ್ ಸೀಟ್ ಕೊಡ್ತಾ ಇದ್ರಲ್ಲ, 20% ಗೌರ್ಮೆಂಟ್ ಸೀಟ್ ನಮ್ಗೆ ಕನ್ಸೆನ್ಸ್ ಎಲಿಜಿಬಿಲಿಟಿ ಇಲ್ಲ, ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮಾತ್ರ ನಾವು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀವಿ. ನಾವು ವಿ ಆರ್ ಮೈಗ್ರೇಟೆಡ್ ಫಾರ್ ಎ ನ್ಯೂ ಸಿಸ್ಟಮ್ ವೇರ್ ವಿ ಆರ್ ಕಂಡಕ್ಟಿಂಗ್ ಎನ್ ಎಕ್ಸಾಮ್ ಫಾರ್ ದ ನರ್ಸಿಂಗ್. ಅದರಿಂದ ನಾವು ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಬಹಳಷ್ಟು ಸೀಟು ಉಳಿತಾ ಇದೆ. ನಾವೇನು ಅವ್ರಿಗೆ ನಮ್ಮ ಕನ್ಸೆನ್ಸ್ ರೆಕ್ರೂಟ್ಮೆಂಟ್ ಏನಿದೆ ಅಂದ್ರೆ ಎಕ್ಸಾಮ್ ಅಲ್ಲಿ ಎಲಿಜಿಬಿಲಿಟಿ ಆದವರಿಗೆ ಆನ್ ಮೆರಿಟ್ ವಿಲ್ ಫಿಲ್ ಅಪ್. ಅದರಲ್ಲಿ 2 ಟೈಪ್ಸ್ ಆಫ್ ಸೀಟ್ಸ್ ಇದೆ, ಗವರ್ನಮೆಂಟ್ ಸೀಟ್ಸ್, ಪ್ರೈವೇಟ್ ಸೀಟ್ಸ್. ವಿ ಡು ಕೌನ್ಸಿಲಿಂಗ್ ಫಾರ್ ಆಲ್. ಮತ್ತೆ ನಾಕಿದ್ರು ಪ್ರೈವೇಟ್ ಸೀಟ್ಸ್ ಎಲ್ಲ ಅವರೇ ಫಿಲ್ ಅಪ್ ಮಾಡ್ಕೊಳ್ತಾ ಇದ್ರು. ನಾವು ವಿ ಆರ್ ಮೈಗ್ರೇಟೆಡ್ ಟು ದಿಸ್ ಸಿಸ್ಟಮ್ ವೇರ್ ವಿ ಆರ್ ಡೂಯಿಂಗ್ ಕೌನ್ಸಿಲಿಂಗ್ ಫಾರ್ ಆಲ್ ಸೀಟ್ಸ್. ಬಟ್ ಇಲ್ಲೇನಾಗ್ತದೆ ಗವರ್ನಮೆಂಟ್ ಸೀಟ್ಸ್ ಮೋಸ್ಟ್ ಆಫ್ ದೆಮ್ ಆರ್ ಗೆಟಿಂಗ್ ಫಿಲ್ಡ್, ಬಟ್ ಪ್ರೈವೇಟ್ ಸೀಟ್ಸ್ ಗೆ ಫೀ ಬೇರೆ ಇರೋದ್ರಿಂದ most of them are unfilled, so they are filling it upon at themselves. That is the system. Slowly I think that will all come in, because this is new, not 23 years now. ಬಂದ ಮೇಲೆ ನೀವು ಮೈಗ್ರೇಟ್ ಮಾಡಿದ್ವಿ, there was a resistance and the exam ಕಂಡಕ್ಟ್ ಮಾಡಿದ್ವಿ. ಆಮೇಲೆ ಎಂಟೈರ್ ನರ್ಸಿಂಗ್ ಕಂಡಕ್ಟ್ ಮಾಡಿ ಅವ್ರು ಕೌನ್ಸಿಲಿಂಗ್ ಕ್ಯಾಪಿಟಲ್ ತಂದಿದ್ದೀವಿ. ಸೀಟ್ ಉಳಿದ್ರೆ ಅವ್ರು ಫಿಲ್ ಅಪ್ ಮಾಡ್ಕೊಳ್ತಾರೆ. Slowly we will migrate to a system where all the seats will be filled up in future. No, we are now one I just clarify to you. Now we have made only two categories of seats. Government seats again, it is 10,000 rupees for all. For other than government seats, 1 lakh rupees for Karnataka students. For outside the state student, mark 40 rupees. There is no management quota. That is only 2 quotas are there. ಈಗ ನಮಗೆ ಅವರು ಎಲ್ಲಾ ಸೀಟು ನಮ್ಮ ಇದರಲ್ಲಿ ಮಾಡೋದ್ರಿಂದ ಅವರಿಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದ ಗವರ್ನಮೆಂಟ್ ಸೀಟ್ಸ್ we are taking the government seats and putting it in the ಈಗ counseling ಆದ್ಮೇಲೆ ಕಾಲೇಜಸ್ ಬಂದಿದೆ, are not allowed. I am not allowed any colleges this year. There were a lot of proposals are there, but I told those will not be for this year. But ಈ ಸರಿ ನಮಗೆ ಕೆಲವೊಂದು ಕಾಲೇಜಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ಮೇಲೆ ಕೂಡ ಬಂತು, ಬಟ್ we have included all of them in the counseling. ಯಾಕೆ ಆಯಿತು ಅಂದ್ರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ has allowed that ಏನಂದ್ರೆ ನಮ್ಮ ಮೆಡಿಕಲ್ ಕಾಲೇಜಸ್ ಅಲ್ಲಿ 250 ಸೀಟ್ಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿಂದ we give them an opportunity, because medical colleges have better facility ಅಂತ ಹೇಳಿ allowed. ಹಾಗಾಗಿ ಹೊಸ ಕಾಲೇಜಸ್ ಬಂದಿದೆ. ಹಾಗಾಗಿ ಅವ್ರು ಬಂದಿದ್ದೆಲ್ಲ ಯಾವ್ಯಾವ ಆಫರ್ ಕೊಟ್ಟಿದ್ದೀವಿ, ಯಾವ ರೈಟ್ ಅಂತ ಅದು ಆಲ್ಮೋಸ್ಟ್ ಆಗಿದೆ. ಈಗೇನು ಹೊಸ ಕಾಲೇಜಸ್ ಇನ್ನೂ ಪೆಂಡಿಂಗ್ ಇದೆ, ಅದನ್ನ ನಾವು ಅಪ್ಲೋಡ್ ಮಾಡಿಲ್ಲ. ಐ ಹ್ಯಾವ್ ಕೆಪ್ಟ್ ಫಾರ್ ನೆಕ್ಸ್ಟ್ ಇಯರ್. ಈಗ ಐ ಅಗ್ರಿ, ಏನಾಗಿದೆ ಕೆಲವೊಂದು ಕಾಲೇಜ್ ಶಿಫ್ಟ್ ಆಗಿರುತ್ತೆ, ಕೆಲವು ಕಾಲೇಜ್ ಏನೇನೋ ಆಗಿರುತ್ತೆ ಈಗ. ಬಟ್ ಅದೇನಾದ್ರು ಬಟ್ ವಿ ಆರ್ ರಿಮೂವಿಂಗ್ ಆಲ್ ದ ಡಿಫಿಕಲ್ಟೀಸ್. ಡೆಫಿನೆಟ್ಲಿ ನರ್ಸಿಂಗ್ ಕೌನ್ಸಿಲಿಂಗ್ ಅಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಚಾಲೆಂಜಸ್. ವಿ ನೀಡ್ ಟು ಸ್ಟ್ರೀಮ್ಲೈನ್ ದ ಸಿಸ್ಟಮ್. ಈಗ ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಬರ್ತಾ ಇರೋದು ನರ್ಸಿಂಗ್ ಕಾಲೇಜಲ್ಲಿ. ಏನಂದ್ರೆ ಇವರು ಜಾಸ್ತಿ ಫೀಸ್ ತಗೊಳ್ತಾ ಇದ್ದಾರೆ, 10,000 ಅವರು ಬಿಲ್ಡಿಂಗ್ ಫಂಡ್ ಆಫರ್ ಅಂತ. ಬಟ್ ವಿ ಆರ್ ಮೇಡ್ ಇಟ್ ವೆರಿ ಕ್ಲಿಯರ್ ಅಂಡ್ ಕ್ಲಿಯರ್. ಯಾರಾದ್ರೂ ಅವರು ಈ ಸರಿ ನೋಡಿ, ನಾವು MBBS ಗೂ PG ಗೂ ಆಮೇಲೆ ನರ್ಸಿಂಗ್ ಯಾವುದು ಫೀ ಆಗಿ ಕೊಟ್ಟಿಲ್ಲ. ವಿ ಆರ್ ನಾಟ್ ಅಲೌಡ್ ಎನಿ ಫೀ.
ಆಮೇಲೆ ಯಾರು ಗವರ್ನಮೆಂಟ್ ಸೀಟ್ ಅಲ್ಲಿ 10,000 ಮೇಲೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ನಮ್ಮ ಗಮನಕ್ಕೆ ಬಂದಾಗ we are interviewing and even the fee regulatory committee they have challenged ಏನಂದ್ರೆ you don't come under this thing ಅಂತ but it is nothing like that any complaint government fix ಮಾಡಿರೋ fees ಬಿಟ್ಟು ಜಾಸ್ತಿ ಚಾರ್ಜ್ ಮಾಡಿದ್ರೆ it comes under the ambit of the fee regulatory committee they will take action our action ಅಂದ್ರೆ they will intervene and get it sorted out and any colleges which are refusing to follow in line we will take action. Sir, engineering and medical. ಯಾವುದು Engineering medical fee ಆಯ್ತು why you want to talk now you see for this year you see for this year let the consultancy execute of still long time why you want to make me commit me now itself ಇಲ್ಲ ಯಾವ ಡಿಸ್ಕಷನ್ಗೆ ಬಂದಾಗ ಫೈನಲ್ ಆಗತ್ತೆ ತಾನೆ ಮಾಹಿತಿ ಕೊಡೋದಾದ್ರೆ 1,53,000 ಸೀಟ್ ಇತ್ತು ಇಂಜಿನಿಯರಿಂಗ್ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಅದರಲ್ಲಿ ಒಂದು ಸರಿಸುಮಾರು 1,00,000 ಒಂದು ಫ್ಯೂ ಹಂಡ್ರೆಡ್ಸ್ ಕಮ್ಮಿ ಬರೀ ಕಂಪ್ಯೂಟರ್ ಸೈನ್ಸ್ ಅಂಡ್ ರಿಲೇಟೆಡ್ ಕಂಪ್ಯೂಟರ್ ಸೈನ್ಸ್ ಅದು ಸೈಬರ್ ಸೆಕ್ಯೂರಿಟಿ ಇರ್ಬೋದು AML ಇರ್ಬೋದು ಬಿಗ್ ಡಾಟಾ ಸೈನ್ಸ್ ಇರ್ಬೋದು ಏನೇನು ಈಗ ಹೆಸರು ಬ್ಲಾಕ್ ಚೈನ್ ಇರ್ಬೋದು ಈ ಥರ ಬೇರೆ ಬೇರೆ ಹೆಸರುಗಳಲ್ಲಿ ಹಿಂದೆ ಮುಂದೆ ಮಾಡುವಂಥದ್ರಲ್ಲಿ ಬಹಳಷ್ಟು ಸೀಟ್ಸ್ ಆಯ್ತು. ಈಗ ಉಳಿದಿರುವಂಥದ್ದು ಮೊನ್ನೆ ಕೌನ್ಸಿಲಿಂಗ್ ಆದ್ಮೇಲೆ 15,000 ಸೀಟ್ ಅದರಲ್ಲಿ ಸುಮಾರು 9,000 ಸೀಟು ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಿದ್ದೆ ಉಳಿದೋಗಿದೆ. ಈಗ ನಾವು 2023 ನಾವು AICTE ಗೆ ಪತ್ರ ಬರ್ತಿದ್ದೆ ತಮಗೆಲ್ಲರಿಗೂ ಗೊತ್ತಿದೆ ಅವ್ರು ಏನು ಉತ್ತರ ಕೊಟ್ಟಿರೋದು ಗೊತ್ತಿದೆ. ತೆಲಂಗಾಣ ಗೌರ್ಮೆಂಟ್ ಅವರು ಒಂದು ಧೈರ್ಯ ಮಾಡಿ ಇದನ್ನ ಕಡಿವಾಣ ಹಾಕಬೇಕು ಇಟ್ ಇಸ್ ನಾಟ್ ಇನ್ ದ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇದೆ ಮತ್ತು ಎಂಪ್ಲಾಯಬಿಲಿಟಿಗೆ ತೊಂದರೆ ಕಷ್ಟ ಆಗ್ತಿದೆ. ಈಗ ನಾವು ಸುಮ್ಮನೆ ಅಪಜಾರ್ಡ್ ಆಗಿ ಡಿಮಾಂಡ್ ಇದೆ ಮಾಡೋದು ಬೇಡ ಅಂತ ಹೇಳಿದಕ್ಕೆ ಕೋರ್ಟ್ ಆಲ್ಸೋ ಇಸ್ ಅಪೇಲ್ಡ್ ಏನು ವಾಟ್ ಎವರ್ ಸ್ಟ್ಯಾಂಡ್ ದೇ ಟೇಕನ್. ಅದಕ್ಕೆ ಈಗ ನಾವು ಅದ್ರ ಬಗ್ಗೆ ಈಗ ವಿ ಆರ್ ವರ್ಕಿಂಗ್ ಆನ್ ದಟ್. ನಾವು ಈಗ ಅದನ್ನ ನಾವು ಒಂದು ಕಮಿಟಿ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಒಂದು ಸಿಂಗಲ್ ಮ್ಯಾನ್ ಕಮಿಟಿ ಅಂತ ಮಾಡಬೇಕು ಅಂತಕ್ಕಂಥ ಚಿಂತನೆ ಇದೆ. ಇಮಿಡಿಯೇಟ್ಲಿ ಮಾಡಿ ನಾವು ಬ್ರಿಂಗ್ ಇನ್ ದಿಸ್ ಫಾರ್ ಈಗ ನೆಕ್ಸ್ಟ್ ಈಗ ವರ್ಷಕ್ಕೆ ಅಂಟಿಲ್ ಅನ್ಲೆಸ್ ಈಗ ಯಾವ್ದಾದ್ರು ಹೊಸ ಕೋರ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ ತಿಳ್ಕೊಳ್ಳಿ. ಈಗ ಉದಾಹರಣೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಮಾತಾಡ್ತಾ ಇದ್ದಾರೆ. ಸಂಬಡಿ ರಿಲೇಟೆಡ್ ಟು ಕ್ವಾಂಟಮ್ ಕಂಪ್ಯೂಟಿಂಗ್ ಮಾಡ್ತೀವಿ ಅಂದ್ರೆ ಅಲ್ಲಿ ಪರ್ಮಿಟ್ ಮಾಡ್ತೀವಿ, ಅಲ್ಲಿ ಸ್ವಲ್ಪ ನಾವು ವರ್ಕ್ ರಾಷನಲೈಸ್ ಮಾಡ್ತೀವಿ. ಈಗ ಯಾಕಂದ್ರೆ ಈಗ ನಮ್ಮ ಹತ್ರ ಪೂರ್ತಿ ನಾನು ಅಂಟಿಲ್ ಅನ್ಲೆಸ್ ಐ ಹ್ಯಾವ್ ಗಾಟ್ ಅ ಕ್ಲಿಯರ್ ರಿಪೋರ್ಟ್ ಐ ವೋಂಟ್ ಬಿ ಏಬಲ್ ಟು ಸೇ ಎವ್ರಿಥಿಂಗ್ ಹಿಯರ್. So ಅದಕ್ಕೆ we are serious about this. From this year we will put a cap on increase in the number of seats whether in private universities ಇರಬಹುದು ಅಥವಾ ನಮ್ಮ VTU ಸಂಬಂಧಪಟ್ಟಂತ ಕಾಲೇಜಸ್ ಇರಬಹುದು. ಡೀಮ್ಡ್ ಯೂನಿವರ್ಸಿಟೀಸ್ ನಮಗೆ ವ್ಯಾಪ್ತಿಗೆ ಬರೋದು. This is very clearly I making it very clear. ಇನ್ನೊಂದು ನರ್ಸಿಂಗ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈಗ ಡಾಕ್ಟರ್ ಶರಣ್ಪ್ರಕಾಶ್ ಅವರು ಮತ್ತೆ 2023 ಮಂತ್ರಿ ಆದ್ಮೇಲೆ ವಿತ್ ಗ್ರೇಟ್ ಡಿಫಿಕಲ್ಟಿ ನರ್ಸಿಂಗ್ ಅವ್ರನ್ನ KA ಆಗ್ಬಿಟ್ಟು ತಂದಿದ್ದು ಲಾಟ್ ಆಫ್ ರೆಸಿಸ್ಟೆನ್ಸ್. ಈಗ ನಮ್ಮ ಇವರು ಸ್ನೇಹಿತರು ಹೇಳಿದಂಗೆ ಈಗ ನಮಗೆ ಗೊತ್ತಾಗ್ತಾ ಇರುವಂತದ್ದು ಕಾಲೇಜುಗಳ ಸ್ಥಿತಿಗತಿಗಳ ಬಗ್ಗೆ. ಕಾಲೇಜುಗಳು ಯಾವ ರೀತಿ ಇದೆ, ಈಗ ಬಹಳಷ್ಟು ಜನ ಮಕ್ಕಳಲ್ಲಿ ಹೋಗಿ ಇಲ್ಲಿ ಕಾಲೇಜೇ ಸರಿ ಇಲ್ಲ ಅದಿಲ್ಲ ಇಲ್ಲ ಅಂತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇಶ್ಯೂಸ್ ಈಗ ನಮಗೆ ಸಂಪೂರ್ಣವಾಗಿ ಬೆಳೆದು ಬರುವಂತದ್ದು ಆಗ್ತಾ ಇದೆ. ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಫಾರ್ ಚೇಂಜ್. ಕೆಲವರೆಲ್ಲ ನಮ್ಗೆ ಬೇಡ ಬೇರೆ ಕಡೆ ಚೇಂಜ್ ಕೊಡಿ. ಇವನ್ ಕೆಲವು ಇಂಜಿನಿಯರಿಂಗ್ ಕಾಲೇಜಸ್ ಈ ತರ ಆಗಿದೆ ಒಂದೆರಡು. ನಾವು ಹೋದ್ಸತಿನೇ ನಮ್ಗೆ ಗೊತ್ತಿದೆ ಚಿಕ್ಕಬಳ್ಳಾಪುರ ಒಂದು ಕಾಲೇಜ್ ಆದಾಗ ಶಿಫ್ಟ್ ಮಾಡಿದ್ವಿ ನಾವು 2023 ಶಿಫ್ಟ್ ಮಾಡಿದ್ವಿ ಸ್ಟೂಡೆಂಟ್ಸ್ ನಾವು ಅವ್ರ ಮೇಲೆ ಡಿಅಫಿಲಿಯೇಷನ್ ಮಾಡುವಂತದ್ದು ಮಾಡಿದ್ವಿ. ಸೊ ಅದರಿಂದ ಒಂದ್ ರೀತಿ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವ್ಯಾಪ್ತಿ ಒಳಗೆ ಬಂದಾಗ ಎಲ್ಲರಿಗೂ ಮಾಹಿತಿ ಸಿಗುತ್ತೆ ಮಕ್ಕಳಿಗೆ ಯಾವ್ದು ಅಂತ ಹೇಳಿ. ಈಗ ಅದು ಸ್ಟ್ರೀಮ್ ಲೈನ್ ಆಗ್ತಾ ಇದೆ. ಡಾಕ್ಟರ್ ಹೇಳಿದಾಗೆ ನರ್ಸಿಂಗ್ ಇಟ್ ಇಸ್ ಸ್ಟಿಲ್ ಗೆಟಿಂಗ್ ಸ್ಟ್ರೀಮ್ ಲೈನ್. ಇದೆಲ್ಲ ನಮ್ದೆಲ್ಲ ಟೈಮ್ ಟೆಸ್ಟೆಡ್ ಆಗಿದೆ. ಇದು ಸ್ಟ್ರೀಮ್ ಲೈನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋಲಿ ಇಟ್ ವಿಲ್ ಗೆಟ್ ಸ್ಟ್ರೀಮ್ ಲೈನ್. ಏನು ಇಲ್ಲ ಈಗ ಪ್ರೈವೇಟ್ ಯೂನಿವರ್ಸಿಟಿ ಅವರು ಏನು ನಮ್ಮ ರಾಜ್ಯ ಸರ್ಕಾರದ ಇದ್ರ ಮೇಲೆ ಆಗಿರುವಂತದ್ದು ನಮ್ಮ ನಮ್ಮ ಕರ್ನಾಟಕ ಹೈಯರ್ ಎಜುಕೇಶನ್ ಕೌನ್ಸಿಲ್ ಮುಖಾಂತರ ಹೋಗ್ಬೇಕು. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಅಪ್. ಅದನ್ನು ನಾವು ಪ್ರೈವೇಟ್ ಯೂನಿವರ್ಸಿಟಿ ಆಸ್ ವೆಲ್ ಆಸ್ ನಮ್ಮ VTU ಅಫಿಲಿಯೇಟೆಡ್ ಕಾಲೇಜಸ್ ಬಟ್ ಡೀಮ್ಡ್ ಯೂನಿವರ್ಸಿಟೀಸ್ ನಮ್ಗೆ ವ್ಯಾಪ್ತಿಗೆ ಬರೋದಿಲ್ಲ. ಮೈಕಲ್ ಮಾತಾಡಿ CM ಸಾಹೇಬ್ರ ಓಕೆ ಅದೇ ಮೆನ್ಸ್ಟ್ರುವಲ್ ಇದಿದೆಯಲ್ಲ ಚಕ್ರ ಅಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ CM ಅವ್ರು ಹೇಳಿದ್ದಾರೆ ಅಂತಲ್ಲ. ನಮ್ಗೆ when it comes to the department we will implement. That's not a problem. CM ಅವ್ರು ಹೇಳಿದ್ಮೇಲೆ it is ultimate. CM ಅವ್ರು ಫೈನಲ್ ಅವ್ರು ಏನು ಆದೇಶ ಮಾಡ್ತಾರೆ ಅದನ್ನ ಫೈನಲ್ ಇಂಪ್ಲಿಮೆಂಟ್. ಲೆಟ್ಸ್ ಸಿ ನಾವೀಗ ಏನು ಡೈರೆಕ್ಷನ್ ಯಾವ ರೀತಿ ಕೊಡ್ತಾರೆ ಅಂತ ಬಂದಾಗ ಅಕಾರ್ಡಿಂಗ್ಲಿ ವಿ ವಿಲ್ ಆಕ್ಟ್. ಯಾಕಂದ್ರೆ ಇದು ನಾಟ್ ಓನ್ಲಿ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲರಿಗೂ ಅದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇರುವಂತದ್ದು. ಅದರಿಂದ ಅದು ವಿಲ್ ಟೇಕ್ ಅಪ್ ದಟ್ ಇಶ್ಯೂ. ಓಕೆ ಕ್ರೆಡಿಟ್ಸ್
ಯಾವ್ದು ಹೇಳಿ ಅಟೆಂಡೆನ್ಸ್ ಓಕೆ ಈಗ ರಜಾ ಕೊಟ್ಟಾಗ ನೋಡ ವಿ ವಿಲ್ ಡಿಸ್ಕಸ್ ಕ್ಯಾಲ್ಕುಲೇಟ್ ಅಷ್ಟು ದಿನ ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಅದನ್ನ ಯಾವ ರೀತಿ ವೆದರ್ ಟು ಬಿ ಬ್ರಾಟ್ ಅಂಡರ್ ವಿತಿನ್ ದಟ್ 75% ಅಲ್ಲಿ ಬರ್ಬೇಕಾ ಇಲ್ವಾ ಅಡಿಷನಲ್ ಕೊಡ್ಬೇಕು ಅನ್ನೋದನ್ನ ಐ ಥಿಂಕ್ ನಾವು ಡಿಸ್ಕಸ್ ಫಾರ್ಮುಲೇಟ್ ವಿಲ್ ಹ್ಯಾವ್ ಟು ವರ್ಕ್ ಆನ್ ದ ಟೋಟಲ್ ನಂಬರ್ ಆಫ್ ಏನು ಈಗ ನಮ್ಮ ಸೆಮಿಸ್ಟರ್ ಅಲ್ಲಿ ನಂಬರ್ ಆಫ್ ಡೇಸ್ ಡೇಸ್ ರಿಡ್ಯೂಸ್ ಮಾಡಿ ಅದ್ರ ಮೇಲೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ವಿ ವಿಲ್ ವರ್ಕ್. ಈಗ ಸೆಮಿಸ್ಟರ್ ಡೇಸ್ ಗೊತ್ತು ನಿಮ್ಗೆ 90 ಡೇಸ್ ಇರ್ತದೆ. ಸೊ ಅದ್ರ ಮೇಲೆ ವಿ ಹ್ಯಾವ್ ಟು ಡಿಸೈಡ್. ಓಕೆ ಥ್ಯಾಂಕ್ ಯು. ಎಲ್ರಿಗೂ ಊಟದ ಯಾ ಈಗ ಇನ್ನೊಂದು ನಮ್ಮ ಮಾಡಿದ್ದಾರೆ ಏನಂದ್ರೆ ಕಾಲೇಜ್ಗಳಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೆ ಒಂದು ಸಲಹೆ ಕೇಳಿದರೆ ಅದಕ್ಕೆ ನಾನು ಸುಧಾಕರು ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿದರೆ ಅಂತ ಕನ್ವೀನರ್ ಫಾರ್ ದಟ್ ಕಮಿಟಿ. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ಸ್. ನಾವು ಎಲೆಕ್ಷನ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಯಾವ ಮಾಡೆಲ್ ಅಲ್ಲಿ ಮಾಡಬೇಕು ಅಂತ ಅನ್ನೋದಕ್ಕೆ ವಿ ಆರ್ ಎಕ್ಸ್ಪ್ಲೋರಿಂಗ್ ದ ಪಾಸಿಬಿಲಿಟೀಸ್. ಅಂದ್ರೆ ಸ್ಟೂಡೆಂಟ್ ಅಲ್ಲಿ ಯಾವುದೇ ಗೊಂದಲ ಇರ್ತಾರೆ, ಯಾಕಂದ್ರೆ ದಿಸ್ ಇಸ್ ವಿ ಫೀಲ್ ಇಟ್ ಇಸ್ ರಿಕ್ವೈರ್ಡ್ ಬಿಕಾಸ್ ನಾವು ಡೆಮೋಕ್ರಸಿಯಲ್ಲಿ ಇರೋದ್ರಿಂದ ನಾವು ಲೀಡರ್ಶಿಪ್ ಅನ್ನ ಸ್ಟೂಡೆಂಟ್ ಸ್ಟೇಜ್ ಇಂದಾನೆ ಅವ್ರು ಇನ್ಕಲ್ಕೇಟ್ ಮಾಡಿಕೊಂಡು ಸ್ಟೂಡೆಂಟ್ ಲೀಡರ್ ಆಗಿ ಹೊರ ಹೊಮ್ಮಿದ್ರೆ ಅವರು ಬೆಟರ್ ಲೀಡರ್ಸ್ ಬಿಕಾಸ್ ದೇ ಆರ್ ಸ್ಟೂಡೆಂಟ್ ಲೀಡರ್ಸ್. ಐ ವಾಸ್ ಎ ಸ್ಟೂಡೆಂಟ್ ಲೀಡರ್. ಐ ಥಿಂಕ್ Sudhakar was also a student leader. Everybody is all student leaders. So we have come up and become ministers and all people representatives. So we want the talent to come up with a natural way from the colleges. I think we are having a meeting. 13th we are having a meeting. First meeting will be on 13th. We are doing a committee meeting. That will formulate methodology how to interact and take an opinion about various stakeholders and then submit a report to the KPC president for the implementation. Okay, thank you. ಥ್ಯಾಂಕ್ ಯು. ಪ್ಲೀಸ್